ಮಾನಸ ತುಂಬ ಬಡ ಕುಟುಂಬದ ಹೆಣ್ಣುಮಗಳು. ಅವಳು ತುಂಬ ಸುಂದರವಾಗಿದ್ದಳು. ಅವಳು ಎಷ್ಟು ಸುಂದರವಾಗಿದ್ದಳು ಎಂದರೆ ಅವಳ ಗಂಡ ಅವಳನ್ನು ನೋಡಿದ ತಕ್ಷಣ ವರದಕ್ಷಿಣೆ ಕೂಡ ಬೇಡ ಎಂದು ಹೇಳಿ ಅವಳನ್ನು ಮದುವೆಯಾಗುತ್ತಾನೆ. ಮಾನಸಾಳ ತವರು ಮನೆಯವರು ಬಡವರು ಆದ್ದರಿಂದ ಹುಡುಗನ ಮನೆಯವರ ಬಗ್ಗೆ ಏನು ಕೂಡ ವಿಚಾರಿಸದೆ ವರದಕ್ಷಿಣೆ ಬೇಡ ಎಂದರು ಎನ್ನುವ ಒಂದೇ ಮಾತಿಗೆ ಅವರು ಬೇಗ ಮದುವೆ ಮಾಡಿಕೊಟ್ಟರು. ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಳ್ಳಲು ಅವರ ಅತ್ತೆಗೆ ಸ್ವಲ್ಪವೂ ಕೂಡ ಇಷ್ಟವಿರಲಿಲ್ಲ. ಆಕೆ ತನ್ನ ಉಳಿದ ಮಕ್ಕಳ ಮದುವೆಯನ್ನು ವರದಕ್ಷಿಣೆ ತೆಗೆದುಕೊಂಡು ಮಾಡಿದ್ದಳು. ಆದರೆ ಮಾನಸ ಮಾತ್ರ ಏನು ವರದಕ್ಷಿಣೆ ತಂದಿರಲಿಲ್ಲ. ಆದ್ದರಿಂದ ಅತ್ತೆ ಮಾನಸಾಳಿಗೆ ತುಂಬ ಹಿಂಸೆ ಕೊಡಲು ಶುರು ಮಾಡಿದಳು. ನಿನ್ನ ಗಂಡ ಮಾತ್ರ ವರದಕ್ಷಿಣೆ ಬೇಡ ಎಂದು ಹೇಳಿದ. ಆದರೆ ನಾವು ಹೇಳಿಲ್ವಲ್ಲ, ನಿನ್ನ ಗಂಡ ಬೇಡ ಅಂತ ಹೇಳಿದರೂ ನಿನ್ನ ತಂದೆ ತಾಯಿ ಕೊಡ್ತೀವಿ ಎಂದು ಹೇಳಿ ಕೊಡ್ಬೋದಾಗಿತ್ತಲ್ಲ. ವರದಕ್ಷಿಣೆ ಕೊಡದೆ ನೀನು ಸುಮ್ಮನೆ ಬಂದು ನಮ್ಮನೇಲಿ ಕೂತ್ಕೊಂಡಿದೀಯಾ? ಈ ಮಾತುಗಳಿಗೆ ಮೊದಲು ಮಾನಸ ಏನು ಕೇರ್ ಮಾಡುತ್ತಿರಲಿಲ್ಲ. ಯಾಕೆಂದರೆ ಮನೆಗೆ ಬೇಕಾದ ಎಲ್ಲವನ್ನು ನಾನೇ ಕೊಂಡು ಬರುತ್ತೇನೆ, ನಿನ್ನ ತವರು ಮನೆಯವರು ಕೊಡಬೇಕಾದ ಅವಶ್ಯಕತೆ ಇಲ್ಲ ಎಂದು ತನ್ನ ಗಂಡ ಹೇಳುತ್ತಿದ್ದ. ಆದರೆ ಜೀವನ ಅವನು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಅವನ ತಂಗಿಯರ ಮದುವೆ ಮಾಡಿ ಅವರಿಗೆ ವರದಕ್ಷಿಣೆ ಕೊಟ್ಟು ಈಗ ಪರಿಸ್ಥಿತಿಗಳು ತುಂಬ ಕಠಿಣವಾಗಿತ್ತು. ಅತ್ತೆ ಮನೆಯವರ ಚುಚ್ಚುಮಾತುಗಳು ನಿಲ್ಲಲೇ ಇಲ್ಲ. ಅವಳು ಮನೆಗಾಗಿ ಎಷ್ಟೇ ಮಾಡಿದರೂ ಅವರಿಗೆ ಸಮಾಧಾನವೇ ಆಗುತ್ತಿರಲಿಲ್ಲ. ಈಗ ಅವಳ ಗಂಡನಿಗೂ ಕೂಡ ಅವಳ ಮೇಲೆ ಪ್ರೀತಿ ಕಡಿಮೆಯಾಗಿತ್ತು. ದಿನಗಳು ಉರುಳತೊಡಗಿದವು. ಅವಳಿಗೆ ಈಗ ಇಬ್ಬರು ಮಕ್ಕಳಿದ್ದರು. ಮಗನಿಗೆ ಈಗ 12 ವರ್ಷವಾಗಿತ್ತು. ಅವನ ತಂದೆಯ ಜೊತೆ ಸೇರಿ ಕೆಲಸ ಮಾಡುತ್ತಿದ್ದನು. ಅವಳಿಗೆ ಒಬ್ಬಳು ಮಗಳು ಇದ್ದಳು. ಈಗ ಅವಳು ಕೂಡ ದೊಡ್ಡವಳಾಗುತ್ತಿದ್ದಳು. ಅವಳ ಹೆಸರು ಅನು. ಅವಳು 5ನೇ ತರಗತಿ ಓದುತ್ತಿದ್ದಳು. ಮಾನಸಾಗೆ ಅವರ ಅತ್ತೆ ಮತ್ತು ಮನೆಯಲ್ಲಿದ್ದ ಅತ್ತಿಗೆಯರು ಹೀಗೆ ಹೇಳಿದರು: ನಿನ್ನ ಮಗಳು ಈಗ ದೊಡ್ಡವಳಾಗುತ್ತಿದ್ದಾಳೆ. ಅವಳು 5ನೇ ತರಗತಿಯವರೆಗೂ ಓದಿದ್ದಾಳೆ. ಇನ್ನು ಅವಳು ಓದಿದ್ದು ಸಾಕು. ಅವಳು ಮನೆಯಲ್ಲಿ ಕುಳಿತುಕೊಂಡು ಎಲ್ಲ ಕೆಲಸವನ್ನು ಕಲಿಯಲಿ. ಹೆಣ್ಣು ಮಕ್ಕಳು ತುಂಬ ಓದುವ ಅವಶ್ಯಕತೆ ಇಲ್ಲ. ಅವರು ಮನೆಯಲ್ಲಿನ ಕೆಲಸಗಳನ್ನು ಚೆನ್ನಾಗಿ ಕಲಿತರೆ ಸಾಕು. ಒಂದು ವೇಳೆ ನೀನು ಮಗಳನ್ನು ಓದಿಸಲು ಇಷ್ಟಪಟ್ಟರೆ ನಾವು 1 ರೂಪಾಯಿ ಕೂಡ ಕೊಡುವುದಿಲ್ಲ. ಅವಳ ಓದಿನ ಎಲ್ಲ ಜವಾಬ್ದಾರಿಯೂ ನಿನ್ನದೇ ಆಗಿರುತ್ತದೆ ಎಂದು ಗಂಡ ತುಂಬ ಕಠಿಣವಾಗಿ ಹೇಳಿಬಿಟ್ಟ. ಆದರೆ ಮಾನಸ ಆ ರೀತಿ ಅಂದುಕೊಳ್ಳಲಿಲ್ಲ. ನನ್ನ ಮಗಳು ಕನಿಷ್ಠ ಪಕ್ಷ 10ನೇ ತರಗತಿಯವರೆಗಾದರೂ ಓದಬೇಕು, ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕು ಎಂದು ಆಸೆಪಟ್ಟಳು. ಬರೀ 5ನೇ ಕ್ಲಾಸ್ವರೆಗೂ ಓದಿಸಿದರೆ ಅವಳ ಜೀವನಕ್ಕೆ ಏನೂ ಪ್ರಯೋಜನವಿಲ್ಲ. ಅವಳ ಜೀವನ ಕೂಡ ನನ್ನ ಜೀವನದ ಹಾಗೆ ಆಗಬಾರದು. ಆದ್ದರಿಂದ ಕನಿಷ್ಠ ಪಕ್ಷ 10ನೇ ತರಗತಿ ಓದಿದರೆ ಅವಳ ಮುಂದಿನ ಜೀವನ ಚೆನ್ನಾಗಿರುತ್ತದೆ ಎಂದು ಅವಳು ತೀರ್ಮಾನಿಸಿದಳು. ಆದ್ದರಿಂದ ಮಗಳನ್ನು ಹೈಸ್ಕೂಲ್ಗೆ ಸೇರಿಸಲು ಅವಳು ತೀರ್ಮಾನ ಮಾಡಿದಳು. ಅನುಗೂ ಓದುವುದೆಂದರೆ ತುಂಬ ಇಷ್ಟ. ಆದರೆ ಆ ಊರಿನಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಇರಲಿಲ್ಲ. ತುಂಬ ದೂರದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಇತ್ತು. ಆದರೆ ಅದು ತುಂಬ ದೂರವಿತ್ತು. ಅಲ್ಲಿ ಹೆಣ್ಣು ಮಕ್ಕಳು ಕಡಿಮೆ ಜನ ಓದುತ್ತಿದ್ದರು. ಯಾಕೆಂದರೆ ಆ ಹಳ್ಳಿಯ ಜನ ತಮ್ಮ ಹೆಣ್ಣು ಮಕ್ಕಳನ್ನು ಹೆಚ್ಚಾಗಿ ಓದಿಸಲು ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ಆ ಹಳ್ಳಿಯಲ್ಲಿ ಕೇವಲ ಕೆಲವು ಹೆಣ್ಣು ಮಕ್ಕಳು ಮಾತ್ರ ಓದಲು ಬರುತ್ತಿದ್ದರು. ಪಕ್ಕದ ಊರಿನಲ್ಲಿದ್ದ ಶಾಲೆಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಓದಿಸಬೇಕಾಗಿತ್ತು. ಮಾನಸ ಸ್ಕೂಲ್ ಅವರ ಹತ್ತಿರ ಹೋಗಿ ಮಾತನಾಡುತ್ತಾಳೆ: ನಾವು ತುಂಬ ಬಡವರು, ನಮಗೆ ಅಷ್ಟೊಂದು ದೊಡ್ಡ ಮೊತ್ತದ ಫೀಸ್ ಕಟ್ಟಲು ಸಾಧ್ಯವಿಲ್ಲ. ನಮಗೆ ಸ್ವಲ್ಪ ಟೈಮ್ ಕೊಡುತ್ತೀರಾ? ನಾವು ನಿಧಾನವಾಗಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಕಟ್ಟುತ್ತೇವೆ ಎಂದು. ಅವರು ಟೈಮ್ ಕೊಡಲು ಸಿದ್ಧವಿರಲಿಲ್ಲ. ಆಗ ಮಾನಸ ಅಂದುಕೊಂಡಳು, ಹೇಗಾದರೂ ಕಷ್ಟಪಟ್ಟು ಏನಾದರೂ ಒಂದು ಕೆಲಸವನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು. ನಾನು ನನ್ನ ಮಗಳನ್ನು ಓದಿಸಲೇಬೇಕೆಂದು. ಅದರಿಂದ ಅವಳು ಬೆಳಗಿನ ಜಾವ ಮನೆಯಲ್ಲಿ ಎಲ್ಲ ಕೆಲಸ ಮುಗಿದ ನಂತರ ಬಟ್ಟೆ ಹೊಲೆಯಲು ಶುರು ಮಾಡಿದಳು. ಅವಳು ಟೈಲರಿಂಗನ್ನು ಕಲಿತುಕೊಂಡು ಬಟ್ಟೆ ಹೊಲೆಯಲು ಶುರು ಮಾಡಿದಳು. ಅವಳು ತುಂಬ ಕಷ್ಟಪಟ್ಟು ಬಟ್ಟೆ ಹೊಲೆಯುತ್ತಾ ಮಗಳಿಗೆ ದುಡ್ಡನ್ನು ಸೇರಿಸುತ್ತಿದ್ದಳು. ಮಾನಸ ಗಂಡ ಅವಳಿಗೆ ಈ ವಿಷಯದಲ್ಲಿ ಯಾವುದೇ ರೀತಿಯ ಸಹಾಯ ಮಾಡುತ್ತಿರಲಿಲ್ಲ. ಅವಳಿಗೆ ಕೆಲಸದ ಒತ್ತಡ ಜಾಸ್ತಿಯಾಯಿತು. ಕೆಲ ದಿನಗಳ ನಂತರ ಮಾನಸಗೆ ಹುಷಾರಿಲ್ಲದೆ ಬಟ್ಟೆ ಹೊಲೆಯುವುದು ಸಾಧ್ಯವಾಗಲಿಲ್ಲ. ಆ ತಿಂಗಳು ಅವರಿಗೆ ಸ್ಕೂಲ್ ಫೀಸ್ ಕಟ್ಟಲು ಸಹ ಕಷ್ಟವಾಯಿತು. ಅವರು ಸ್ಕೂಲ್ಗೆ ಹೋಗಿ ಪ್ರಿನ್ಸಿಪಾಲರನ್ನು ಕೇಳಿಕೊಳ್ಳುತ್ತಾಳೆ.
ಅವರು ಕೂಡ ಸ್ವಲ್ಪ ಕಾಲಾವಕಾಶವನ್ನು ಕೊಡುತ್ತಾರೆ. ಮಾನಸ ಅವರ ಗಂಡನನ್ನು ಕೇಳುತ್ತಾಳೆ, ರೀ, ನನಗೆ ಸ್ವಲ್ಪ ಹುಷಾರಿಲ್ಲ, ನೀವು ಮಗುವಿಗೆ ಸ್ವಲ್ಪ ಸಹಾಯ ಮಾಡಿ. ಆದರೆ ಅವನು ಹೇಳುತ್ತಾನೆ, ನಾನು ಮೊದಲೇ ಹೇಳಿದೆ ಓದುವುದು ಬೇಡ ಎಂದು. ನೀನು ನನ್ನ ಮಾತು ಕೇಳದೆ ಸ್ಕೂಲಿಗೆ ಸೇರಿಸಿದೆ. ನಾನೇನು ಮಾಡಲಾಗುವುದಿಲ್ಲ. ನನ್ನ ಬಳಿ ದುಡ್ಡು ಇಲ್ಲ ಎಂದು ಹೇಳುತ್ತಾನೆ. ಮನೆಯವರೆಲ್ಲ ಬೇಡ ಎಂದರೂ ಯಾರ ಮಾತನ್ನು ಲೆಕ್ಕಿಸದೆ ನೀನು ಮಗಳನ್ನು ಓದಿಸುತ್ತಿರುವೆ. ನಮ್ಮ ಪರಿಸ್ಥಿತಿ ಅಷ್ಟಕ್ಕೆ ಅಷ್ಟೇ ಇದೆ. ನಾನು ದುಡ್ಡು ಎಲ್ಲಿಂದ ತರಲಿ ಎಂದು ಗಂಡ ಗಟ್ಟಿಯಾಗಿ ಬೈಯುತ್ತಾನೆ. ಮಾರನೇ ದಿನ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡುತ್ತಿರಬೇಕಾದರೆ ಅವಳಿಗೆ 1,000 ಸಿಗುತ್ತದೆ. ಮಾನಸಾಗೆ ತುಂಬ ಆಶ್ಚರ್ಯವಾಯಿತು. ಈ ದುಡ್ಡು ಎಲ್ಲಿಂದ ಬಂತು? ರಾತ್ರಿ ನನ್ನ ಗಂಡ ನನ್ನನ್ನು ಚೆನ್ನಾಗಿ ಬೈದರು. ದುಡ್ಡು ಕೊಡಲು ಒಪ್ಪಿಕೊಳ್ಳಲಿಲ್ಲ. ನಂತರ ಪ್ರೀತಿಯಿಂದ ಅವರೇ ಇಟ್ಟಿರುತ್ತಾರೆ ಎಂದು ಅವಳು ಅಂದುಕೊಂಡಳು. ಆದರೆ ಅವಳ ಗಂಡ ಅವರ ಅತ್ತೆಯ ಬಳಿ ಈ ರೀತಿ ಮಾತನಾಡುತ್ತಿದ್ದ. ಅಮ್ಮ, ರಾತ್ರಿ ನಿನ್ನ ಸೊಸೆ ಸ್ಕೂಲ್ ಫೀಸ್ ಕಟ್ಟಲು ನನ್ನನ್ನು ದುಡ್ಡು ಕೇಳಿದಳು. ನಾನು ದುಡ್ಡು ಕೊಡಲಿಲ್ಲ. ಚೆನ್ನಾಗಿ ಬೈದೆ. ನಾನು 1 ರೂಪಾಯಿ ಕೂಡ ಕೊಡೋದಿಲ್ಲ. ನೀನು ಹೇಗೆ ಓದಿಸುತ್ತೀಯೋ ಓದಿಸ್ಕೋ ಎಂದು ಹೇಳಿದೆ. ಈ ಮಾತನ್ನು ಅವರ ತಾಯಿಯ ಬಳಿ ಹೇಳುತ್ತಿದ್ದಾಗ ಮಾನಸ ಕೇಳಿಸಿಕೊಳ್ಳುತ್ತಾಳೆ. ಅವಳಿಗೆ ತುಂಬ ಆಶ್ಚರ್ಯವಾಯಿತು. ಈ ದುಡ್ಡು ನನ್ನ ಗಂಡ ಕೊಟ್ಟಿಲ್ಲ ಅಂದರೆ ಮತ್ತೆ ಯಾರು ಕೊಟ್ಟರು ಎಂದು ಅವಳು ತುಂಬ ಯೋಚಿಸಿದಳು. ಆದರೆ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ನಂತರ ಮರುದಿನ ಕೂಡ ಅವಳ ತಲೆಯ ದಿಂಬಿನ ಕೆಳಗೆ 1,000 ರು ಸಿಕ್ಕಿತು. ಅವಳಿಗೆ ಆಶ್ಚರ್ಯದ ಜೊತೆಗೆ ಸ್ವಲ್ಪ ಗಾಬರಿ ಕೂಡ ಆಯಿತು. ಈ ದುಡ್ಡು ಎಲ್ಲಿಂದ ಬಂತು? ಯಾರು ಇಡುತ್ತಿದ್ದಾರೆ? ಅವಳಿಗೆ ಈಗ ಆ ದುಡ್ಡಿನ ಅವಶ್ಯಕತೆ ಎಷ್ಟು ಇದೆ ಎಂದು ಅವಳಿಗೆ ಮಾತ್ರ ಗೊತ್ತಿತ್ತು. ಆದರೆ ಈ ದುಡ್ಡು ಯಾರು ಇಡುತ್ತಿದ್ದಾರೆ ಎಂದು ಅವಳಿಗೆ ಗೊತ್ತಾಗಲಿಲ್ಲ. ಈಗ ಅವಳು ಆ ದುಡ್ಡಿನಲ್ಲಿ ಮಗಳ ಫೀಸನ್ನು ಕಟ್ಟಿ ಮಿಕ್ಕಿರುವ ದುಡ್ಡನ್ನು ಸ್ವಲ್ಪ ಎತ್ತಿಡುತ್ತಾಳೆ. ಮುಂದಿನ ತಿಂಗಳು ಫೀಸ್ ಕಟ್ಟಲು ಮತ್ತು ಬುಕ್ಸ್ ಎಲ್ಲ ಬೇಕು ಎಂದು. ದುಡ್ಡು ಎಲ್ಲಿಂದ ಬಂತು? ಮನೆಯಲ್ಲಿ ನನಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಹಾಗಿರುವಾಗ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತಿದೆ ಎಂದು ಅವಳು ತುಂಬ ಯೋಚಿಸುತ್ತಿದ್ದಳು. ಮಾರನೇ ದಿನವೂ ಅವಳ ದಿಂಬಿನ ಕೆಳಗೆ ಮತ್ತೆ 1,000 ರು ಸಿಕ್ಕಿತು. ಅದನ್ನು ನೋಡಿ ಅವಳು ತುಂಬ ಆಶ್ಚರ್ಯಪಟ್ಟಳು ಮತ್ತು ಭಯ ಕೂಡ ಆಗುತ್ತಿತ್ತು. ಯಾಕೆಂದರೆ ಅವಳ ಗಂಡ ಒಬ್ಬ ಅನುಮಾನದ ಪಿಶಾಚಿಯಾಗಿದ್ದ. ಈ ರೀತಿ ಯಾರು ಮಾಡುತ್ತಿದ್ದಾರೆ? ನನ್ನ ದಿಂಬಿನ ಹತ್ತಿರ ಯಾರು ದುಡ್ಡು ಇಡುತ್ತಿದ್ದಾರೆ? ಅವರು ಯಾರು ಎಂದು ಕಂಡುಹಿಡಿಯಲೇಬೇಕೆಂದು ಅಂದುಕೊಂಡಳು. ಈ ದಿನ ನಾನು ಎಚ್ಚರವಾಗಿದ್ದು ಗಮನಿಸುತ್ತೇನೆ ಅಂದುಕೊಂಡಳು. ಅವಳು ರಾತ್ರಿ ಪೂರ್ತಿ ನಿದ್ದೆ ಮಾಡದ ಹಾಗೆ ಅವಳು ಬಾಗಿಲಿನ ಕಡೆಗೆ ನೋಡುತ್ತಿದ್ದಳು. ಆ ರೀತಿ ಅವಳು ಗಮನಿಸುತ್ತಿರುವಾಗ ಯಾರೂ ಆ ರೂಮಿನ ಕಡೆಗೆ ಬರಲಿಲ್ಲ. ಮರುದಿನ ಕೂಡ ಅವಳು ಗಮನಿಸತೊಡಗಿದಳು. ಆ ದಿನ ಕೇವಲ ಅವರ ಮಗಳು ಮಾತ್ರ ಸ್ಕೂಲಿಂದ ಮನೆಗೆ ಬಂದ ನಂತರ ಅವಳ ರೂಮ್ಗೆ ಹೋದಳು. ಪೂರ್ತಿ ದಿನ ಹೊರಗಿನಿಂದ ಮನೆಗೆ ಯಾರೂ ಸಹ ಬಂದಿರಲಿಲ್ಲ. ಇನ್ನು ನನ್ನ ರೂಮಿಗೆ ಕೂಡ ಯಾರೂ ಬರಲಿಲ್ಲ. ರೂಮಿನಲ್ಲಿ ಅವರ ಮಗಳು ಮಾತ್ರವೇ ಬಂದಿದ್ದಳು. ಅಂದರೆ ಈ ದುಡ್ಡನ್ನು ನನ್ನ ಮಗಳು ಇಟ್ಟಿದ್ದಾಳಾ? ಯಾಕೆಂದರೆ ಅವಳನ್ನು ಬಿಟ್ಟರೆ ಬೇರೆ ಯಾರೂ ಸಹ ಬಂದಿರಲಿಲ್ಲ. ಇಷ್ಟೊಂದು ದುಡ್ಡು ಅವಳಿಗೆ ಎಲ್ಲಿಂದ ಬಂತು? ಅವಳೇನಾದರೂ ಕಳ್ಳತನವೇನಾದರೂ ಮಾಡುತ್ತಿದ್ದಾಳಾ? ಆ ರೀತಿ ಯೋಚಿಸುತ್ತಾ ಮಾನಸಾಗೆ ತುಂಬ ಭಯವಾಯಿತು. ನಾನು ನನ್ನ ಮಗಳಿಗೆ ಒಳ್ಳೆಯ ಸಂಸ್ಕಾರವನ್ನೇ ಒಳ್ಳೆಯ ಬುದ್ಧಿಯನ್ನೇ ಹೇಳಿಕೊಟ್ಟಿದ್ದೇನೆ. ನನ್ನ ಮಗಳು ಈ ರೀತಿಯ ಎಲ್ಲ ಕೆಲಸವನ್ನು ಮಾಡುತ್ತಾಳಾ ಎಂದು ನಾನು ಅಂದುಕೊಂಡಿರಲಿಲ್ಲ. ತಕ್ಷಣ ಅವಳು ಮಗಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಪ್ರೀತಿಯಿಂದ ಕೇಳುತ್ತಾಳೆ, ಮಗಳೇ, ಈ ದುಡ್ಡನ್ನು ನೀನೇ ನನ್ನ ದಿಂಬಿನ ಕೆಳಗೆ ಇಡುತ್ತಿದ್ದೀಯಾ ಎಂದು ಕೇಳಿದಳು. ಮಗಳ ಮುಖವನ್ನು ನೋಡಿದ ತಕ್ಷಣ ತಾಯಿಗೆ ಅರ್ಥವಾಯಿತು, ಅವಳು ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು. ಆ ಮಗು ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದು ನಂತರ ಹೇಳುತ್ತಾಳೆ, ಹೌದು ಅಮ್ಮ, ನಾನಿಟ್ಟಿದ್ದೇನೆ. ನಿನಗೆ ಸಹಾಯ ಮಾಡಲು ಈ ದುಡ್ಡನ್ನು ನಾನೇ ಇಲ್ಲಿ ಇಟ್ಟೆ ಎಂದಳು. ಈ ದುಡ್ಡು ನಿನಗೆ ಎಲ್ಲಿಂದ ಸಿಕ್ಕಿತು ಮಗಳೇ ಎಂದು ಕೇಳಿದಳು. ನಾನೇ ಸಂಪಾದನೆ ಮಾಡಿದೆ ಅಮ್ಮ. ನೀನು ಸಂಪಾದನೆ ಮಾಡಿದ್ಯಾ? ಹೇಗೆ ಸಂಪಾದನೆ ಮಾಡಿದೆ? ಅದನ್ನು ಹೇಳಲು ಸಾಧ್ಯವಿಲ್ಲ ಅಮ್ಮ. ಆದರೆ ಈ ದುಡ್ಡನ್ನು ನಾನೇ ಸಂಪಾದನೆ ಮಾಡಿದ್ದೇನೆ. ನನ್ನ ಮಗಳು ಸಣ್ಣ ಹುಡುಗಿ, ಆದರೆ ತುಂಬ ಬುದ್ಧಿವಂತೆ. ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು ನೋಡಿ ಅವಳ ವಯಸ್ಸಿಗಿಂತ ದೊಡ್ಡವಳಾಗಿ ಬಿಟ್ಟಿದ್ದಾಳೆ. ತಂದೆಯು ತಾಯಿಯನ್ನು ಹೊಡೆಯುವುದನ್ನು ನೋಡಿದ್ದಾಳೆ. ಅವರ ಅಜ್ಜಿ ಅವರ ಅಮ್ಮನನ್ನು ಹಿಂಸೆ ಕೊಡುವುದನ್ನು ಸಹ ಆ ಮಗು ನೋಡಿದಳು. ಆದರೆ ಅವಳು ಸಣ್ಣವಳಾದರೂ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವಳು ಈಗ ದೊಡ್ಡವಳಾಗಿದ್ದಳು.
ಈಗ ತಾಯಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ದುಡ್ಡು ಸಂಪಾದನೆ ಮಾಡುವುದೆಂದರೆ ಸುಲಭದ ಮಾತಾಗಿರಲಿಲ್ಲ. ಅಷ್ಟೊಂದು ಕಷ್ಟಪಡುವ ನನ್ನ ಗಂಡನ ಕೈಯಲ್ಲಿ ಅಷ್ಟೊಂದು ದುಡ್ಡು ನಿಲ್ಲುವುದಿಲ್ಲ. ಇನ್ನು ನನ್ನ ಮಗಳ ಕೈಯಲ್ಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅವಳನ್ನು ಕೇಳಿದರೆ ಅವಳು ಹೇಳುತ್ತಿಲ್ಲ. ಈ ವಿಷಯ ನನ್ನ ಗಂಡನಿಗೆ ಮತ್ತು ನನ್ನ ಅತ್ತೆಗೆ, ಮನೆಯವರಿಗೆ ತಿಳಿದರೆ ದೊಡ್ಡ ಗಲಾಟೆಯೇ ಆಗುತ್ತದೆ. ಆದ್ದರಿಂದ ಮಗಳನ್ನು ಕರೆದುಕೊಂಡು ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಯಾರಿಗೂ ಕೇಳಿಸದ ಹಾಗೆ ನಿಧಾನವಾಗಿ ಕೇಳಿದಳು. ಏನು, ನಾನೇ ಸಂಪಾದನೆ ಮಾಡಿದ್ದೇನೆ ಎಂದು ಹೇಳುತ್ತಿದ್ದೀಯಾ? ಎಲ್ಲಿಂದ ಸಂಪಾದನೆ ಮಾಡಿದೆ? ಹೇಗೆ ಸಂಪಾದನೆ ಮಾಡಿದೆ? ಇಷ್ಟೊಂದು ಚಿಕ್ಕ ಹುಡುಗಿಗೆ ಇಷ್ಟೊಂದು ದುಡ್ಡು ಯಾರು ಕೊಡುತ್ತಾರೆ? ಸ್ಕೂಲ್ಗೆ ಹೋಗಲು ಹೇಳಿದರೆ ನನಗೆ ಗೊತ್ತಿಲ್ಲದೆ ನೀನು ಏನು ಮಾಡ್ತಾ ಇದೀಯಾ? ನೀನು ನಿಜ ಹೇಳಿದರೆ ಸರಿ, ಇಲ್ಲದಿದ್ದರೆ ಚೆನ್ನಾಗಿ ಒದೆ ಬೀಳುತ್ತದೆ ಎಂದು ಹೇಳಿ ತಾಯಿ ತುಂಬ ಕೋಪವಾಗಿ ಹೆದರಿಸುತ್ತಾಳೆ. ಆಗ ಅನು, ನಾನು ನನ್ನ ಫ್ರೆಂಡಿಗೆ ನಮ್ಮ ಮನೆಯ ವಿಷಯವನ್ನು ಹೇಳಿದೆ. ಅವಳು ತುಂಬ ಶ್ರೀಮಂತರು. ಅವಳು ನನಗೆ ಸಹಾಯ ಮಾಡಲು ಸ್ವಲ್ಪ ದುಡ್ಡನ್ನು ನನಗೆ ದಿನ ಕೊಡುತ್ತಾಳೆ. ಅವಳ ಬಳಿ ತುಂಬ ದುಡ್ಡು ಇದೆಯಂತೆ. ಅವಳಿಗೆ ಅವರ ಅಪ್ಪ ಅಮ್ಮ, ಅವರ ರಿಲೇಷನ್ಸ್ ಎಲ್ಲ ಅವರ ಬರ್ತ್ಡೇಗೆ ಫಂಕ್ಷನ್ಗಳಿಗೆ ಎಂದು ಬಂದಾಗ ಅವಳಿಗೆ ತುಂಬ ದುಡ್ಡನ್ನು ಕೊಡುತ್ತಿದ್ದರಂತೆ. ಅವಳು ಅದರಲ್ಲಿ ಸ್ವಲ್ಪ ದುಡ್ಡನ್ನು ನನಗೆ ಕೊಟ್ಟಿದ್ದಾಳೆ. ಅವಳು ಹೇಳಿದಳು, ನಿನ್ನ ಸ್ಕೂಲ್ ಫೀಸ್ಗೆ ನಿನಗೆ ಬೇಕಾದಂತಹ ದುಡ್ಡನ್ನು ನಾನೇ ಕೊಡುತ್ತೇನೆ ಎಂದು. ಆ ಹುಡುಗಿ ತುಂಬ ಒಳ್ಳೆಯವಳು. ಈ ಮಾತುಗಳನ್ನು ಕೇಳಿ ಮಾನಸ ತುಂಬ ಆಶ್ಚರ್ಯಗೊಳ್ಳುತ್ತಾಳೆ. ಈ ರೀತಿ ಕೂಡ ಯಾರಾದರೂ ಫ್ರೆಂಡ್ಸ್ ಇರುತ್ತಾರೆಯೇ? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತದೆ ಅವಳಿಗೆ? ಆದರೂ ಆ ದುಡ್ಡು ಅವಳು ನನ್ನ ಮಗಳಿಗೆ ಕೊಡಬೇಕಾದ ಅವಶ್ಯಕತೆ ಆದರೂ ಏನಿದೆ? ಇದೆಲ್ಲ ಕಟ್ಟುಕತೆ, ನಂಬಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅನಿಸಿತು. ಯಾರು ಆ ಹುಡುಗಿ? ಅವಳ ಹೆಸರೇನು? ಅವಳ ಮನೆಯ ಅಡ್ರೆಸ್ ಏನು ಎಂದು ಕೇಳಿದಳು. ಆಗ ಮಗಳು ಗಾಬರಿ ಪಡುತ್ತಾ ಆ ಹುಡುಗಿಯ ಹೆಸರು ಅಂಜಲಿ ಎಂದು ಹೇಳಿದಳು. ಆದರೆ ಮಗಳು ಹೇಳುತ್ತಿರುವುದು ಸುಳ್ಳು ಎಂದು ಮಾನಸಗೆ ಅರ್ಥವಾಗುತ್ತದೆ. ಮಗಳಿಗೆ ಎಷ್ಟು ಸಾರಿ ಕೇಳಿದರೂ ಅವಳು ಅದೇ ಮಾತನ್ನು ಹೇಳುತ್ತಿದ್ದಳು. ಈಗ ಮಾನಸಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಹೇಗಾದರೂ ವಿಷಯವನ್ನು ತಿಳಿದುಕೊಳ್ಳಬೇಕು ಎಂದುಕೊಂಡಳು. ತನ್ನ ಮಗಳು ಸ್ಕೂಲ್ಗೆ ಎಂದು ಮನೆಯಿಂದ ಹೊರಡುತ್ತಾಳೆ. ಅವಳು ಎಲ್ಲಿ ಹೋಗುತ್ತಿದ್ದಾಳೆ, ಏನು ಮಾಡುತ್ತಿದ್ದಾಳೆ ತಿಳಿದುಕೊಳ್ಳಬೇಕು ಅಂದುಕೊಂಡಳು ಮಾನಸ. ಆದ್ದರಿಂದ ಮಾನಸ ನೇರವಾಗಿ ಸ್ಕೂಲ್ಗೆ ಹೋಗುತ್ತಾಳೆ. ಪ್ರಿನ್ಸಿಪಾಲ್ ಅವರನ್ನು ಮೀಟ್ ಮಾಡಿ ಅವರ ಬಳಿ ಮಾತನಾಡುತ್ತಾಳೆ. ಮೇಡಮ್, ನಮ್ಮ ಮಗಳು ಹೇಗೆ ಓದುತ್ತಿದ್ದಾಳೆ, ಕ್ಲಾಸ್ನಲ್ಲಿ ಹೇಗೆ ಇದ್ದಾಳೆ ಎಂದು ಕೇಳಿದಳು. ಅವಳಿಗೆ ಈಗ ಮಗಳ ಮೇಲೆ ತುಂಬ ಅನುಮಾನವಿತ್ತು. ಆದರೆ ಸ್ಕೂಲಲ್ಲಿ ಅದನ್ನು ತೋರಿಸಿಕೊಳ್ಳದೆ ಮಗಳು ಹೇಗೆ ಓದುತ್ತಿದ್ದಾಳೆ ಎಂದು ವಿಚಾರಿಸಿದಳು. ಯಾಕೆಂದರೆ ಸ್ಕೂಲಲ್ಲಿ ಮಕ್ಕಳ ಎಲ್ಲ ಆಕ್ಟಿವಿಟೀಸನ್ನು ಅವರು ಗಮನಿಸುತ್ತಾರೆ. ಆದರೆ ಪ್ರಿನ್ಸಿಪಾಲ್ ಹೇಳಿದರು, ನಿಮ್ಮ ಮಗಳು ತುಂಬ ಒಳ್ಳೆಯ ಹುಡುಗಿ, ಅವಳು ತುಂಬ ಚೆನ್ನಾಗಿ ಓದುತ್ತಿದ್ದಾಳೆ, ಎಲ್ಲರ ಜೊತೆಯೂ ತುಂಬ ಪ್ರೀತಿಯಿಂದ ಇರುತ್ತಾಳೆ ಎಂದರು. ಈಗ ಮಾನಸಗೆ ಮಗಳ ಸ್ಕೂಲಿನಲ್ಲಿ ಯಾವುದೇ ತೊಂದರೆ ಇಲ್ಲ, ಹೊರಗಡೆ ಏನೋ ನಡೆಯುತ್ತಿದೆ ಎಂದು ಅವಳಿಗೆ ಅರ್ಥವಾಯಿತು. ಒಂದು ದಿನ ಮಾನಸಳ ಗಂಡ ಅವಳ ಬಳಿ ಇರುವ ದುಡ್ಡನ್ನು ನೋಡಿದನು. ನಿನ್ನ ಬಳಿ ಎಷ್ಟೊಂದು ದುಡ್ಡು ಇದೆ? ಬಟ್ಟೆಯನ್ನು ಹೊಲಿದು ಚೆನ್ನಾಗಿಯೇ ಸಂಪಾದನೆ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆಗ ಮಾನಸಗೆ ಭಯವಾಯಿತು. ಯಾಕೆಂದರೆ ಅವನು ಮೊದಲೇ ಅನುಮಾನದ ಪಿಶಾಚಿಯಾಗಿದ್ದ. ಅವನಿಗೂ ಗೊತ್ತು, ಇವಾಗ ನಾನು ಹುಷಾರಿಲ್ಲದೆ ಬಟ್ಟೆಯನ್ನು ಸರಿಯಾಗಿ ಹೊಲಿಯುತ್ತಿಲ್ಲ ಎಂದು. ಆದ್ದರಿಂದ ಅವನಿಗೆ ಸುಳ್ಳು ಹೇಳಿದಳು. ನಾನು ಮೊದಲಿನಿಂದ ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿ ಹುಂಡಿಯಲ್ಲಿ ಹಾಕಿ ಇಟ್ಟಿದ್ದೆ, ಮಗಳ ಫೀಸ್ ಕಟ್ಟಲು ಎಂದು ಹೇಳಿದಳು. ಅವಳ ಗಂಡ ಹೌದಾ ಎಂದ. ಅವನ ಮಾತಲ್ಲಿ ಒಂದು ಅನುಮಾನದ ಗಾಳಿ ಬೀಸುತ್ತಿತ್ತು. ಈಗ ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ನಾನು ನಿನಗೆ ನಂತರ ದುಡ್ಡನ್ನು ಕೊಡುತ್ತೇನೆ ಎಂದು ಅವಳ ಬಳಿ ಇರುವ ದುಡ್ಡನ್ನು ಅವನು ಕಿತ್ತುಕೊಳ್ಳುತ್ತಾನೆ. ನಾನು ದುಡ್ಡು ಕೊಟ್ಟ ನಂತರ ನೀನು ಸ್ಕೂಲ್ ಫೀಸ್ ಕಟ್ಟುವೆಯಂತೆ ಎಂದನು. ಅವಳಿಗೆ ಗೊತ್ತು, ಈ ದುಡ್ಡು ನನ್ನ ಗಂಡನ ಕೈಗೆ ಸೇರಿದರೆ ಅದು ಮತ್ತೆ ನನ್ನ ಬಳಿ ಬರುವುದಿಲ್ಲ ಎಂದು. ಅವನು ಮೊದಲ ನೋಟದಲ್ಲಿಯೇ ಪ್ರೀತಿಸಿ ಅವಳನ್ನು ಮದುವೆಯಾಗಿದ್ದ, ವರದಕ್ಷಿಣೆ ಕೂಡ ಬೇಡ ಎಂದು. ಆದರೆ ಈಗ ಅವನಿಗೆ ಹೆಂಡತಿಯ ಮೇಲೆ ಅವನಿಗೆ ಅಷ್ಟೊಂದು ಪ್ರೀತಿಯೂ ಇರಲಿಲ್ಲ. ಈಗ ಅವನು ತುಂಬ ಕಠಿಣವಾಗಿದ್ದ. ಸ್ವಲ್ಪ ಅನುಮಾನವೂ ಕೂಡ ಇತ್ತು ಅವನಿಗೆ. ಆ ರೀತಿ ಯಾಕೆ ಬದಲಾಗಿದ್ದಾನೆ ಎಂದು ಆಗ ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ಸ್ವಲ್ಪ ದಿನಕ್ಕೆ ಅವಳಿಗೆ ಕಾರಣ ಗೊತ್ತಾಯಿತು. ಅದೇನೆಂದರೆ ಅವನು ಮತ್ತೊಂದು ಹೆಣ್ಣಿನ ಸಹವಾಸವು ಅವನಿಗೆ ಇತ್ತು. ಅಲ್ಲಿಗೆ ಆಗಾಗ ಹೋಗಿ ಬರುತ್ತಾ ಇದ್ದನು ಮತ್ತು ಆ ಕುಟುಂಬವನ್ನು ಕೂಡ ಪೋಷಿಸುತ್ತಿದ್ದನು. ಅವನಿಗೆ ಆ ಊರಿನಲ್ಲಿ ಒಬ್ಬ ಮಗ ಕೂಡ ಇದ್ದನು. ಆ ರೀತಿ ಅವನು ತನ್ನ ಮಗನ ವಿದ್ಯಾಭ್ಯಾಸವನ್ನು ಹಾಳು ಮಾಡಿ ಅವನನ್ನು ಕೂಡ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ನನ್ನ ಮಗನನ್ನು ನನ್ನ ಮೇಲೆ ಎತ್ತಿ ಕಟ್ಟುತ್ತಿದ್ದ. ನಾನು ತುಂಬ ಒಳ್ಳೆಯವನು ಎನ್ನುವ ರೀತಿ ಅವನು ತೋರಿಸಿಕೊಳ್ಳುತ್ತಿದ್ದ.
ಈಗ ಮಾನಸ ಜೀವನದಲ್ಲಿ ಅವಳಿಗೆ ಇರುವುದು ಆ ಒಬ್ಬಳು ಹೆಣ್ಣು ಮಗಳು ಒಬ್ಬಳೇ. ಆದ್ದರಿಂದ ಅವಳು ಮಗಳನ್ನು ತುಂಬ ಚೆನ್ನಾಗಿ ಓದಿಸಬೇಕು ಎಂದುಕೊಂಡಳು. ಆದರೆ ಈಗ ಮಗಳಿಂದ ಅವಳಿಗೆ ತುಂಬ ಟೆನ್ಷನ್ ಆಗಿತ್ತು. ಇದು ತುಂಬ ಚಿಕ್ಕ ಹಳ್ಳಿ. ಇಲ್ಲಿ ಯಾವುದಾದರೂ ಒಂದು ಘಟನೆ ನಡೆದರೆ ಅದು ಎಲ್ಲ ಹಳ್ಳಿಗೂ ಬೇಗ ಹರಡುತ್ತದೆ ಎಂದು. ಆದ್ದರಿಂದ ಅವಳು ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಯೋಚಿಸುತ್ತಾ ನಿಧಾನವಾಗಿ ಇಡಬೇಕು ಅಂದುಕೊಂಡಳು. ನನ್ನ ಮಗಳ ಬಗ್ಗೆ ಯಾರಿಗೂ ಅನುಮಾನ ಬಾರದಂತೆ ತಿಳಿದುಕೊಳ್ಳಬೇಕು ಅಂದುಕೊಂಡಳು. ನನ್ನ ಮಗಳು ಕೇವಲ ಸ್ಕೂಲ್ಗೆ ಹೋಗುತ್ತಾಳೆ, ಸ್ವಲ್ಪ ಸಮಯ ಮಾತ್ರ ಆಟ ಆಡಲು ಹೊರಗೆ ಹೋಗುತ್ತಾಳೆ. ಆದರೆ ಸ್ಕೂಲ್ಗೆ ಹೋದ ನಂತರ ಅವಳಿಗೆ ದುಡ್ಡು ಎಲ್ಲಿಂದ ಬರುತ್ತದೆ? ಅವಳು ದುಡ್ಡು ಹೇಗೆ ಸಂಪಾದನೆ ಮಾಡುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಆದ್ದರಿಂದ ಆ ದಿನದಿಂದ ಅವಳು ಮಗಳ ಮೇಲೆ ನಿಗಾ ಇಡಲು ಶುರು ಮಾಡಿದಳು. ಒಂದು ದಿನ ಮಾನಸ ತನ್ನ ಮಗಳ ಸ್ಕೂಲ್ಗೆ ಹೋದ ನಂತರ ಅವಳನ್ನು ಹಿಂಬಾಲಿಸಿದಳು. ಅವಳು ನೇರವಾಗಿ ಸ್ಕೂಲಿಗೆ ಹೋಗಿ ಮನೆಗೆ ವಾಪಸ್ ಬಂದಿದ್ದಳು. ಸ್ಕೂಲಿನ ದಾರಿಯಲ್ಲಿ ಅಥವಾ ಸ್ಕೂಲಲ್ಲಿ ಏನೂ ನಡೆಯಲಿಲ್ಲ. ಮತ್ತೆ ಮಗಳು ಮನೆಗೆ ಬಂದ ನಂತರ ನಾನು ಆಟವಾಡಲು ಹೋಗುತ್ತೇನೆ ಎಂದು ಹೊರಗೆ ಹೋಗಿದಳು. ಈಗ ತಾಯಿ ಮಗಳನ್ನು ಹಿಂಬಾಲಿಸಿದಳು. ಅವಳು ತನ್ನನ್ನು ಯಾರೂ ನೋಡುತ್ತಿಲ್ಲ ಎಂದು ಅವಳು ತುಂಬ ಬೇಗ ನಡೆಯುತ್ತಾ ಸ್ಕೂಲ್ ಹಿಂದೆ ಇರುವ ಒಂದು ಹಳೆಯ ಕಟ್ಟಡದ ಒಳಗೆ ಹೋದಳು. ಅದನ್ನು ನೋಡಿ ಮಾನಸಾಳ ಹೃದಯ ತುಂಬ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಮಗಳು ಎಲ್ಲಿ ಹೋಗಿದ್ದಾಳೆ? ಯಾಕೆ ಹೋಗುತ್ತಿದ್ದಾಳೆ? ಏನಾಯಿತು ಎಂದು ಅವಳು ನಿಧಾನವಾಗಿ ಅವಳನ್ನು ಹಿಂಬಾಲಿಸಿದಳು. ಆಗ ಅನು ಒಂದು ಮನೆಯ ಹತ್ತಿರ ಹೋಗುತ್ತಾಳೆ. ಆ ಮನೆಯನ್ನು ನೋಡಿ ಮಾನಸಾಗೆ ತುಂಬ ಭಯವಾಯಿತು. ಯಾಕೆಂದರೆ ಆ ಮನೆ ಅದು ಸಾಮಾನ್ಯವಾಗಿ ಊರಿನ ಯಾರೂ ಸಹ ಹೋಗುತ್ತಿರಲಿಲ್ಲ. ಆ ಮನೆಯಲ್ಲಿ ಕೆಲವು ಜನ ಮಂಗಳಮುಖಿಯರು ಇರುತ್ತಾರೆ. ಅವರನ್ನು ಊರಿನವರು ಯಾರೂ ಸಹ ಸೇರಿಸಿಕೊಳ್ಳುವುದಿಲ್ಲ. ಅವರ ಬಳಿ ಊರಿನವರು ಯಾರೂ ಮಾತನಾಡುವುದಿಲ್ಲ. ಅವರ ಬಳಿ ನನ್ನ ಮಗಳು ಏತಕ್ಕೆ ಹೋಗಿದ್ದಾಳೆ? ನಾನು ಒಳಗಡೆ ಹೋಗಿ ನೋಡ್ಲಾ ಅಥವಾ ನನ್ನ ಗಂಡನಿಗೆ ಹೇಳಬೇಕಾ ಎಂದು ಯೋಚಿಸುತ್ತಿದ್ದಳು. ಒಂದು ವೇಳೆ ನನ್ನ ಗಂಡನಿಗೆ ಹೇಳಿದರೆ ಅವರು ನನ್ನ ಮಗಳನ್ನು ಸಾಯಿಸಿ ಬಿಡುತ್ತಾರೆ ಎಂದು ಕೂಡ ಅವಳಿಗೆ ಅನ್ನಿಸುತ್ತಿತ್ತು. ಅವಳನ್ನು ಸ್ಕೂಲ್ಗೆ ಕಳಿಸಲು ಸಹ ಸಾಧ್ಯವಾಗುವುದಿಲ್ಲ. ಅವಳ ಓದನ್ನು ಸಹ ನಿಲ್ಲಿಸಿಬಿಡುತ್ತಾನೆ ಎಂದು ಕೂಡ ಅವಳು ಅಂದುಕೊಂಡಳು. ಅವಳಿಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ. ಅವಳಿಗೆ ತುಂಬ ಭಯವಾಗುತ್ತಿತ್ತು ಮತ್ತು ಗಾಬರಿ ಕೂಡ ಆಗುತ್ತಿತ್ತು. ಹೇಗಾದರೂ ಧೈರ್ಯ ಮಾಡಿ ಮುಂದೆ ಸಾಗಬೇಕು ಅಂದುಕೊಂಡಳು. ಆ ಮಗಳು ಮನೆಯ ಒಳಗೆ ಹೋದ ನಂತರ ತಾಯಿ ಕೂಡ ಮನೆಯ ಒಳಗೆ ಹೋಗುತ್ತಾಳೆ. ಮನೆಯ ಒಳಗಿನಿಂದ ಒಬ್ಬರು ಹೊರಬರುತ್ತಾರೆ. ಅವರು ಅವಳನ್ನು ನೋಡಿ ತುಂಬ ಆಶ್ಚರ್ಯಗೊಂಡರು. ಅವರನ್ನು ತಳ್ಳಿ ಮಾನಸ ಒಳಗಡೆ ಹೋದಳು. ಒಳಗಡೆ ನೋಡಿದಾಗ ಅವರ ಮಗಳು ಅನು ಅಲ್ಲಿ ಕೆಳಗಡೆ ಕುಳಿತಿದ್ದಳು. ಅವಳನ್ನು ನೋಡಿದ ತಕ್ಷಣ ಮಾನಸ ಭಯದಿಂದ ನಡುಗುತ್ತಾ ಮಗಳನ್ನು ಕೇಳುತ್ತಾಳೆ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಅವಳು ತುಂಬ ಕೋಪವಾಗಿ ಮಗಳನ್ನು ಕೇಳಿದಳು. ಈಗ ಮಗಳನ್ನು ಹೊಡೆಯಲು ಕೈ ಎತ್ತುತ್ತಾ ಅವಳಿಗೆ ಬೈಯುತ್ತಿದ್ದಳು. ನೀನು ನನ್ನ ಮಾತನ್ನು ಕೇಳದೆ ಎಂಥ ಕೆಲಸ ಮಾಡುತ್ತಿದ್ದೀಯಾ? ಈ ವಿಷಯ ಹೊರಗೆ ಬಂದರೆ ನಮಗೆ ಎಷ್ಟು ಅವಮಾನವಾಗುತ್ತದೆ ಎಂದು ಮಗಳಿಗೆ ಹೊಡೆಯುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಆಕೆ, ನಿಲ್ಲಿ, ನೀವು ಏನು ಮಾಡುತ್ತಿದ್ದೀರಾ? ಆಕೆ ಹೇಳಿದ ಮಾತನ್ನು ಕೇಳಿ ಮಾನಸ ಹೃದಯ ಕರಗಿ ಹೋಯಿತು. ನಿಮ್ಮ ಮಗಳು ಇಲ್ಲಿಗೆ ನಮಗೆ ಸಹಾಯ ಮಾಡಲು ಬಂದಿದ್ದಾಳೆ. ಅಮ್ಮ, ನಾನು ಏನು ತಪ್ಪು ಮಾಡಿಲ್ಲ ಎಂದು ಆ ಮಗಳು ಕಣ್ಣೀರು ಹಾಕುತ್ತಾ ಅಳುತ್ತಿದ್ದಳು. ನಮ್ಮ ತಾಯಿ ತುಂಬ ಕಷ್ಟಪಡುತ್ತಿದ್ದಾರೆ, ಅದು ಕೂಡ ನನಗಾಗಿಯೇ. ಒಬ್ಬಳೇ ಎಷ್ಟು ಕಷ್ಟಪಡುತ್ತಾಳೆ ಅದನ್ನು ನೋಡಿ ನನಗೆ ತುಂಬ ನೋವಾಗುತ್ತಿತ್ತು. ಆದ್ದರಿಂದ ಅಮ್ಮನಿಗೆ ಸಹಾಯ ಮಾಡಬೇಕೆಂದು ಅಂದುಕೊಂಡೆ. ಆದ್ದರಿಂದ ನಿನಗೆ ಸಹಾಯ ಮಾಡಬೇಕೆಂದು ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದಳು. ಈ ಮಾತುಗಳನ್ನು ಕೇಳಿ ಮಾನಸಾಳು ಕೂಡ ಅಳತೊಡಗಿದಳು. ಅಮ್ಮ, ನನಗೆ ಗೊತ್ತು, ಮನೆಯಲ್ಲಿ ಎಲ್ಲರೂ ಮಲಗಿದ ನಂತರ ನೀನು ಕುಳಿತುಕೊಂಡು ಅಳುತ್ತಾ ಇರುತ್ತೀಯ. ಅಪ್ಪ ನಿನ್ನನ್ನು ಯಾವಾಗಲೂ ಹೊಡೆಯುತ್ತಿರುತ್ತಾರೆ. ಆದರೂ ಮರುದಿನ ನೀನು ಬೆಳಗ್ಗೆ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತೀಯ. ನನಗಾಗಿ ಬಟ್ಟೆಗಳನ್ನು ಕೂಡ ಹೊಲಿಯುತ್ತಿದ್ದೀಯ. ಆದ್ದರಿಂದ ಸಹಾಯ ಮಾಡಬೇಕೆಂದು ಅಂದುಕೊಂಡೆ. ಆದ್ದರಿಂದಲೇ ನಾನು ಈ ಮನೆಯಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎಂದಳು. ಅವರು ಹೇಳಿದರು, ಅಮ್ಮ, ನಮ್ಮ ಮನೆಯಲ್ಲಿ ನಾವು ತುಂಬ ಜನ ಇರುತ್ತೇವೆ. ನಮ್ಮ ಮನೆಯಲ್ಲಿ ಸಹಾಯ ಮಾಡಲು ನಮಗೆ ಒಬ್ಬಳು ಕೆಲಸದಾಕೆ ಅವಶ್ಯಕತೆ ಇದೆ. ಮೊದಲು ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸು ಇಲ್ಲಿ ಕೆಲಸ ಬಿಟ್ಟು ಹೊರಟು ಹೋದಳು. ಆ ಹೆಂಗಸಿನ ಮಗಳು ನಿಮ್ಮ ಮಗಳು ಓದುವ ಸ್ಕೂಲಿನಲ್ಲಿ ಓದುತ್ತಿದ್ದಾಳೆ.
ಅವರ ತಾಯಿ ನಮ್ಮ ಮನೆಯಲ್ಲಿ ಕೆಲಸ ಬಿಟ್ಟಿದ್ದಾಳೆ ಎಂದು ನಿಮ್ಮ ಮಗಳಿಗೆ ಗೊತ್ತಾದ ತಕ್ಷಣ ನಿಮ್ಮ ಮಗಳು ನಮ್ಮ ಮನೆಗೆ ಬಂದು ನಮ್ಮನ್ನು ವಿಚಾರಿಸಿದಳು. ನನಗೆ ಕೆಲಸ ಕೊಡಿ ಎಂದು ಆಗ ನಾನು ಹೇಳಿದೆ. ನಮ್ಮ ಬಳಿ ನಿನಗೆ ಕೊಡಲು ಏನು ಕೆಲಸವಿಲ್ಲ ಮಗು. ನಿನಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ಹೇಳು, ನಾವು ನಿನಗೆ ಸಹಾಯ ಮಾಡುತ್ತೇವೆ ಎಂದು. ಆದರೆ ಅವಳ ಮಾತುಗಳನ್ನು ಕೇಳಿ ನಮಗೆ ತುಂಬ ಆಶ್ಚರ್ಯವಾಯಿತು. ಅವಳು ಹೇಳಿದಳು, ಸುಮ್ಮನೆ ಬರುವ ದುಡ್ಡು ನನಗೆ ಬೇಡ, ನಾನು ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಬೇಕು ಎಂದು. ನಾವು ಮೊದಮೊದಲು ಅವಳಿಗೆ ಸಣ್ಣ ಸಣ್ಣ ಕೆಲಸಗಳನ್ನು ಹೇಳುತ್ತಿದ್ದೆವು. ನಮ್ಮನ್ನು ನೋಡಿ ನಿಮ್ಮ ಮಗಳು ಚೆನ್ನಾಗಿ ಮೇಕಪ್ ಕೂಡ ಮಾಡತೊಡಗಿದಳು. ಈಗ ನಿಮ್ಮ ಮಗಳು ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಮೇಕಪ್ ಕೂಡ ಮಾಡುತ್ತಾಳೆ. ನಿಮ್ಮ ಮಗಳಿಗೆ ತುಂಬ ಅದ್ಭುತವಾದ ಪ್ರತಿಭೆ ಇದೆ. ನಾವು ಹೊರಗಡೆ ನಮ್ಮ ಕೆಲಸಗಳಿಗೆ ಹೋಗಬೇಕಾದರೆ ನಿಮ್ಮ ಮಗಳು ತುಂಬ ಕಡಿಮೆ ಸಮಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಮೇಕಪ್ ಮಾಡಿ ರೆಡಿ ಮಾಡುತ್ತಿದ್ದಳು. ಅವಳು ತಮ್ಮ ಎಲ್ಲ ಕೆಲಸಗಳಲ್ಲಿಯೂ ತುಂಬ ಚುರುಕಾಗಿ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತಿದ್ದಳು. ಆದ್ದರಿಂದ ನಾವು ನಿಮ್ಮ ಮಗಳಿಗೆ ನಮ್ಮೆಲ್ಲರನ್ನು ರೆಡಿ ಮಾಡಿದ್ದಕ್ಕೆ ಕೇವಲ 1,000 ಕೊಟ್ಟು ಸಂತೋಷ ಪಡಿಸುತ್ತಿದ್ದೆವು. ಮಾನಸ ಕಣ್ಣ ಮುಂದೆಯೇ ತುಂಬ ಮೇಕಪ್ ಸಾಮಾನುಗಳು ಮತ್ತು ಬ್ರಷ್ಗಳು ಎಲ್ಲ ಬಿದ್ದಿದ್ದವು. ಇವನ್ನೆಲ್ಲ ನೋಡಿ ಮಗಳು ಮೇಕಪ್ ಮಾಡುವುದನ್ನು ಕೂಡ ನೋಡುತ್ತಾಳೆ. ಇದನ್ನೆಲ್ಲ ನೋಡಿ ಅವಳಿಗೆ ಈಗ ಎಲ್ಲ ವಿಷಯಗಳು ಅರ್ಥವಾಗಿತ್ತು. ಅಲ್ಲಿರುವ ಮಂಗಳ ಮುಖಿಯರು ಹೇಳಿದರು, ನಿಮ್ಮ ಮಗಳನ್ನು ನೀವು ಯಾವತ್ತೂ ಹೊಡೆಯಬೇಡಿ. ನಿಮ್ಮ ಮಗಳು ತುಂಬ ಒಳ್ಳೆಯ ಹುಡುಗಿ. ನೀವು ತುಂಬ ಅದೃಷ್ಟವಂತರು ಈ ರೀತಿಯ ಮಗಳನ್ನು ಪಡೆದಿದ್ದಕ್ಕೆ. ಎಲ್ಲರಿಗೂ ಈ ರೀತಿಯ ಮಕ್ಕಳಿರುವುದಿಲ್ಲ ಎಂದು ಹೇಳಿದರು. ಮಾನಸ ತನ್ನ ದುಃಖವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ತನ್ನ ಮಗಳನ್ನು ತಬ್ಬಿಕೊಂಡು, ನನಗೆ ಸಹಾಯ ಮಾಡಲು ನೀನು ಕೆಲಸ ಮಾಡುತ್ತಿದ್ದೀಯಾ ಎಂದು ಮಗಳನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ತಾಯಿ ಅಳತೊಡಗಿದಳು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ. ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.